ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ. ನಾಳೆ ನರಸಿಂಹ ಜಯಂತಿ, ಕೃಷ್ಣಾಷ್ಟಮಿನ ರಾಮನವಮಿಗಳ ಆಚರಣೆಯಂತೆ ನರಸಿಂಹ ಜಯಂತಿ ಕೂಡ ಹಾಗೆ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿದೆ. ಯಾರು ನರಸಿಂಹ ಜಯಂತಿ ಆಚರಣೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಆಂತರಂಗಿಕವಾದಂತಹ ಮತ್ತು ಬಾಹ್ಯವಾದ ಉಪದ್ರವಗಳು ಯಾವತ್ತೂ ಬಾಧಿಸೋದಿಲ್ಲ. ಆದರೆ ಯಾರು ಇದನ್ನು ಉದಾಸೀನ ಮಾಡಿ ನರಸಿಂಹ ಜಯಂತಿಯನ್ನು ಆಚರಣೆ ಮಾಡದೇ ಇರ್ತಾರೋ ಅವರಿಗೆ ಮಾತ್ರ ಕಷ್ಟ ಕಾರ್ಪಣ್ಯಗಳು ತಪ್ಪಿದ್ದೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಅರ್ಥ ಮಾಡಿಕೊಂಡು ಮನೆಯಲ್ಲಿ ನರಸಿಂಹದೇವರ ಆರಾಧನೆಯನ್ನು ಮಾಡಬೇಕು. ಪ್ರತಿನಿತ್ಯದಲ್ಲೂ ಮಾಡಬೇಕು, ವಿಶೇಷವಾಗಿ ಜಯಂತಿಯ ದಿನ ಮಾಡಲೇಬೇಕು. ನಮಗೆ ನರಸಿಂಹದೇವರ ಜಯಂತಿಯಿಂದ ಅನೇಕ ಲಾಭಗಳು ಇದೆ. ನರಸಿಂಹದೇವರ ಸ್ಮರಣೆ ಮಾಡಿದ್ರೆ ಕೂಡ ದುಷ್ಟಶಕ್ತಿಗಳು ಓಡೋಗುತ್ತೆ. ಇನ್ನು ಅಂಥದ್ರಲ್ಲಿ ಆರಾಧನೆ ಮಾಡ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ಬಾಧಕಗಳು ಅವರಿಗೆ ಇರೋದಿಲ್ಲ. ಇನ್ನು ಪ್ರಹ್ಲಾದರಾಜರ ಆರಾಧನೆ, ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಸಣ್ಣ ಮಕ್ಕಳು ಇದ್ದೇ ಇರ್ತಾರೆ. ಯಾರ್ಯಾರ ಮನೆಯಲ್ಲಿ ಮಕ್ಕಳು ಇರ್ತಾರೋ ಅಥವಾ ಮನೆಯಲ್ಲಿ ಮಕ್ಕಳು ಇಲ್ಲದೇ ಇರ್ತಕ್ಕಂಥ ಮನೆಯೇ ಇಲ್ಲ, ಅಂಥವರು ಪ್ರಹ್ಲಾದರಾಜರನ್ನ ಆರಾಧನೆ ಮಾಡಿದ್ರೆ ನಮಗೆ ಬರ್ತಕ್ಕಂಥ ಲಾಭ, ಮಕ್ಕಳು ಮಹಡಿಯಿಂದ ಬೀಳಲಿ, ಮೆಟ್ಲಿಂದ ಬೀಳಲಿ, ಕಾಲ್ಜಾರಿ ಬೀಳಲಿ, ಅಂಥ ಸಮಯದಲ್ಲಿ ಪ್ರಹ್ಲಾದರಾಜರು ಬಂದು ಸ್ವತಃ ತಾವೇ ತಮ್ಮ ಕೈಯನ್ನು ಹಿಡಿದು ಆ ಮಕ್ಕಳನ್ನು ರಕ್ಷಣೆ ಮಾಡ್ತಾರೆ. ಇದು ಸ್ವತಃ ಪ್ರಹ್ಲಾದರಾಜರು ಹೇಳಿದ್ದಾರೆ, ನಾನು ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ನಮಗೆ ಪ್ರಹ್ಲಾದರಾಜರ ಆರಾಧನೆ ತುಂಬ ಅವಶ್ಯ, ಮಾಡಲೇಬೇಕು ನಾವು ಪ್ರತಿಯೊಬ್ಬರು ಕೂಡ. ಸ್ವಾಮಿ ಸಾಯಂಕಾಲ ಪ್ರದೋಷ ಸಮಯದಲ್ಲಿ ಅವನು ಹೊಸಲಿನಲ್ಲಿ ಬಂದು ಕೂಡ್ತಾನೆ. ಕಂಬದಲ್ಲಿ ಪ್ರಾದುರ್ಭಾವ ಆಗಿ ಹೊಸಲಿನ ಮೇಲೆ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾನೆ. ಹಿರಣ್ಯಕಶಿಪು ತನ್ನ ಭಕ್ತನಾದ ಪ್ರಹ್ಲಾದನಿಗೆ ಅನೇಕ ರೀತಿಯಾದಂತಹ ಉಪಟಳವನ್ನು ಕೊಡ್ತಿರ್ತಾನೆ. ಆದರೆ ಪ್ರಹ್ಲಾದರಾಜರು ಅದನ್ನು ಸಹನೆ ಮಾಡಿ ನಗ್ತಾ ಸ್ವೀಕಾರ ಮಾಡಿ ಹರಿನಾಮ ಸ್ಮರಣೆಯಲ್ಲಿ ತಲ್ಲೀನರಾಗಿರ್ತಾರೆ. ಆದರೆ ತನ್ನ ಭಕ್ತನಿಗೆ ಆದಂತಹ ಉಪಟಳವನ್ನು ಭಗವಂತ ಸಹಿಸೋದಿಲ್ಲ, ಯಾವತ್ತೂ ಸಹಿಸೋದಿಲ್ಲ. ಹಾಗಾಗಿ ಉದ್ರೇಕವಾಗಿ ಬಂದು ಅವನ ಸಂಹಾರವನ್ನು ಮಾಡ್ತಾರೆ. ಅವನ ಸಂಹಾರಕ್ಕೆ ಅವರು ಉಗ್ರರೂಪ ತಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಅವರಿಗೆ ಆ ಉದ್ರೇಕ ಯಾಕಾಗತ್ತೆ? ತನ್ನ ಭಕ್ತನಿಗೆ ಆಗ್ತಿರ್ತಕ್ಕಂಥ ಉಪಟಳ ಅವರಿಗೆ ಸಹನೆ ಆಗೋದಿಲ್ಲ. ಅದರಿಂದ ಅವರು ಉದ್ರೇಕರಾಗಿ ದೊಡ್ಡ ರೂಪವನ್ನು, ಉಗ್ರ ರೂಪವನ್ನು ತಾಳ್ತಾರೆ. ವಾದಿರಾಜರು ಲಕ್ಷ್ಮೀ ಶೋಭಾನದಲ್ಲಿ ಹೇಳ್ತಾರೆ, ಶ್ರೀನಾರಾಯಣರ ಜನನೀ ಜನಕರ ನಾನೆಂಬ ವಾದಿ ನುಡಿಯಲೋ ಅದರಿಂದರಿಯ ಮೂಲ ರೂಪವ ತೋರಿ ಶ್ರೀ ನರಸಿಂಹನ ಅವತಾರ. ನಾರಾಯಣನಿಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಎಲ್ಲ ಹೇಳ್ತೀರಾ, ಅದೆಲ್ಲ ವಾದ ಮಾಡ್ತೀರಾ, ಹಾಗೆಲ್ಲ ಹೇಳಬೇಡ್ರಿ. ಜಾಣರಾದವರು ಸರಿಯಾಗಿ ತಿಳ್ಕೊಳ್ಳಿ, ಮೂಲ ರೂಪವ ತೋರಿ ಶ್ರೀ ನರಸಿಂಹನ ಅವತಾರ. ನರಸಿಂಹನ ಅವತಾರದಲ್ಲಿ ಅವನಿಗೆ ಯಾರು ತಾಯಿ ತಂದೆಗಳಿರ್ತಾರೆ? ಅವನಾಗೆ ಪ್ರಾದುರ್ಭಾವ ಆಗಲಿಲ್ವಾ? ಹಾಗಾಗಿ ಸುಮ್ಮನೆ ನೀವು ತಪ್ಪು ವಾದಗಳನ್ನು ತಿಳ್ಕೊಬೇಡಿ ಅಂತ ಹೇಳಿ ವಾದಿರಾಜರು ಲಕ್ಷ್ಮೀ ಶೋಭಾನದಲ್ಲಿ ಹೇಳ್ತಾರೆ. ಹಾಗಾಗಿ ಭಗವಂತನಿಗೆ ಹುಟ್ಟು ಸಾವು ಆಗಲಿ, ತಾಯಿ ತಂದೆ ಆಗಲಿ, ಹಸಿವು ನಿದ್ರೆ ಆಗಲಿ, ಇದು ಯಾವುದೇ ಬಾಧೆಗಳು ಭಗವಂತನಿಗೆ ಇಲ್ಲ. ಭಗವಂತನಿಗೆ ಅಷ್ಟೇ ಅಲ್ಲ, ರಮಾದೇವಿಗೂ ಇಲ್ಲ, ಬ್ರಹ್ಮವಾಯು ಸರಸ್ವತಿ ಭಾರತೀ ದೇವಿಯರಿಗೂ ಕೂಡ ಇಲ್ಲ. ಇನ್ನು ನರಸಿಂಹ ಜಯಂತಿಯ ದಿವಸ ಬೆಳಗ್ಗೆ ಎದ್ದ ಕೂಡಲೇ ನರಸಿಂಹದೇವರನ್ನು ಆಪಾದಮೌಳಿ ಪರ್ಯಂತ ಸ್ಮರಣೆಯನ್ನು ಮಾಡಬೇಕು. ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದೆಮಗೆ ಮಂಗಳವ. ಇದನ್ನು ಹೇಳಿಕೊಂಡು ಬೆಳಗ್ಗೆ ಎದ್ದು ನರಸಿಂಹದೇವರಿಗೆ ನಮಸ್ಕಾರವನ್ನು ಮಾಡಬೇಕು. ಮತ್ತು ರಾತ್ರಿ ಮಲಗುವ ತನಕ ಪ್ರತಿ ಕ್ಷಣವೂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ, ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಹೇಳ್ಕೊಳ್ತಾನೆ ಇರಬೇಕು. ಭಗವಂತನ ನಾಮಸ್ಮರಣೆಗೆ ಯಾವುದೇ ಮಡಿ ಮೇಲಿಗಳ ವ್ಯತ್ಯಾಸವನ್ನು ನಾವು ನೋಡಬಾರ್ದು. ಆಯಾ ದೇಶ ಕಾಲಕ್ಕೆ ಅನುಗುಣವಾಗಿ ಯಾರು ಅತ್ಯಂತ ಭಕ್ತಿಯಿಂದ ನರಸಿಂಹದೇವರ ಆರಾಧನೆಯನ್ನು ಮಾಡ್ತಾರೋ ಅವರು ಎಲ್ಲ ಬಗೆಯ ಮನೋಭೀಷ್ಟಗಳನ್ನು ಪಡೆದುಕೊಂಡು ಜೀವನದಲ್ಲಿ ಸುಖವಾಗಿರ್ತಾರೆ. ಇನ್ನು ಪ್ರಾತಃ ಕಾಲದಲ್ಲಿ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಈ ವಿಧ ಬಗೆಯ ಅಡುಗೆಗಳನ್ನು ಸಿದ್ಧ ಮಾಡಿ ನರಸಿಂಹದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು. ಮತ್ತು ನರಸಿಂಹದೇವರ ಹಾಡುಗಳನ್ನು ಹೇಳ್ಕೊಳ್ಬೇಕು. ಇನ್ನೂ ಅನುಕೂಲ ಇತ್ತು ಅಂದರೆ ಮನೆಗೆ ಜ್ಞಾನಿಗಳನ್ನು ಕರೆಸಿ ನರಸಿಂಹದೇವರ ಮಹಿಮೆ ಚರಿತ್ರೆಗಳನ್ನು ಕೇಳಬೇಕು. ಭಾಗವತದ ಸಪ್ತಮ ಸ್ಕಂದದಲ್ಲಿ ನರಸಿಂಹದೇವರ ವರ್ಣನೆ ತುಂಬ ಚೆನ್ನಾಗಿ ಬಂದಿದೆ. ಈ ದಿನ ಅವಶ್ಯವಾಗಿ ನಾವು ಈ ಭಾಗವತದ ಸಪ್ತಮ ಸ್ಕಂದದ ನರಸಿಂಹಾವತಾರವನ್ನು ನಾವು ಕೇಳಬೇಕು ಅಥವಾ ಪಾರಾಯಣ ಮಾಡಬೇಕು. ಬ್ರಾಹ್ಮಣ ಮುತ್ತೈದೆಯರಿಗೆ ಊಟವನ್ನು ಹಾಕಬಹುದು ಮತ್ತು ಒಟುಗಳನ್ನು ಕರೆದು ಪ್ರಹ್ಲಾದರಾಜರನ್ನು ಆವಾಹನೆ ಮಾಡಿ ಅವರಿಗೆ ಊಟವನ್ನು ಹಾಕೋದ್ರಿಂದ ನರಸಿಂಹದೇವರಿಗೆ ತುಂಬ ಆನಂದ ಆಗತ್ತೆ, ತುಂಬ ಸಂತೋಷ ಆಗತ್ತೆ. ಇನ್ನು ಭಾರತದಲ್ಲಿ ಚಿಂತಾಮಣಿ ನರಸಿಂಹ ಅಂತ ಹೇಳಿ ಕೂಡ್ಲಿಯಲ್ಲಿದೆ. ಅಹೋಬಿಲ ನರಸಿಂಹದೇವರು, ದೇವರಾಯನ ದುರ್ಗ, ಘಟಿಕಾಚಲ ಇಂಥ ನರಸಿಂಹದೇವರ ಕ್ಷೇತ್ರಗಳನ್ನು ಸ್ಮರಣೆ ಮಾಡಿಕೊಳ್ಬೇಕು. ಬೇಕಾದಷ್ಟು ನರಸಿಂಹದೇವರ ದೇವಸ್ಥಾನ ಇದೆ, ಇದೆಲ್ಲವನ್ನು ಸ್ಮರಣೆ ಮಾಡಿಕೊಳ್ಬೇಕು. ಮಧ್ಯಾಹ್ನ ಕಾಲದಲ್ಲಿ ನರಸಿಂಹದೇವರ ಪೂಜೆಯನ್ನು ಮಾಡಬಹುದು.
ಇಲ್ಲ ಅಂದರೆ ಸಾಧ್ಯ ಇದ್ದರೆ ಸಾಯಂಕಾಲದ ತನಕ ಉಪವಾಸ ಇದ್ದು ಸಾಯಂಕಾಲ 5 ಗಂಟೆಗೆ ಸ್ನಾನವನ್ನು ಮಾಡಿ ಹೊಸಿಲಿನ ಪೂಜೆಯನ್ನು ಮಾಡಿ ಹೊಸಿಲಿನಲ್ಲಿ ಒಂದು ಕಳಶದಲ್ಲಿ ನೀರನ್ನು ಇಟ್ಟು ನರಸಿಂಹದೇವರನ್ನು ಚಿಂತನೆ ಮಾಡಿ ಅಲ್ಲಿ ಪೂಜೆಯನ್ನು ಮಾಡಬಹುದು. ಒಂದು ವೇಳೆ ಮಧ್ಯಾಹ್ನ ನರಸಿಂಹದೇವರ ಪೂಜೆಯನ್ನು ಮಾಡಿ ಊಟವನ್ನು ಮಾಡಿದರೆ ಸಾಯಂಕಾಲ ಮತ್ತು ಹೊಸಲಿನ ಮುಂದೆ 5 ಗಂಟೆಯಿಂದ 6 ಗಂಟೆ ನರಸಿಂಹದೇವರ ಪೂಜೆಯನ್ನು ಮಾಡಬೇಕು. ಯಾರು ಹೊಸ್ತಿಲಲ್ಲಿ ನರಸಿಂಹದೇವರನ್ನು ಪ್ರಕಾರವಾಗಿ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಓಡಿ ಹೋಗುತ್ತೆ ಮತ್ತು ವಾಸ್ತುದೋಷ ಪರಿಹಾರ ಆಗುತ್ತೆ. ಹೊಸ್ಲಿನಲ್ಲಿ ನರಸಿಂಹದೇವರ ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ವಾಸ್ತುದೋಷ ಮನೆಯಲ್ಲಿ ಇರೋದಿಲ್ಲ ಮತ್ತು ನರಸಿಂಹದೇವರ ದಿವ್ಯ ಸನ್ನಿಧಾನ ಉಂಟಾಗುತ್ತೆ. ಕಳ್ಳರು ಮನೆಗೆ ಬರೋದಿಲ್ಲ. ಪ್ರತಿನಿತ್ಯ ಸಾಯಂಕಾಲ 6 ಗಂಟೆಗೆ ಹೊಸಲು ತೊಳೆದು ರಂಗೋಲಿಯನ್ನು ಹಾಕಿ ಮತ್ತು ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಇದೆ. ಪ್ರತಿನಿತ್ಯ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ನಾಳೆ ಅಂತೂ ಇದನ್ನು ಅವಶ್ಯವಾಗಿ ಮಾಡಲೇಬೇಕು. ಯಾರು ಇದನ್ನು ಮಾಡೋದಿಲ್ವೋ ಅವರಿಗೆ ನರಸಿಂಹದೇವರ ಅನುಗ್ರಹ ಆಗೋದಿಲ್ಲ. ಮನೆಯಲ್ಲಿ ಭಕ್ತ ಪ್ರಹ್ಲಾದನ ಸಾನ್ನಿಧ್ಯ ಇರೋದಿಲ್ಲ. ಪ್ರತಿಯೊಬ್ಬರ ಮನೆಯಲ್ಲೂ ಪ್ರಹ್ಲಾದ ರಾಜರ ಸಾನ್ನಿಧ್ಯ ಇರಲೇಬೇಕು. ಆದ್ದರಿಂದ ಸಾಯಂಕಾಲ ಯಾರೂ ಕೂಡ 5 ರಿಂದ 6 ಉದಾಸೀನವಾಗಿ ಕಾಲವನ್ನು ಕಳೆಯಬೇಡಿ. ಭಗವಂತನ ನಾಮಸ್ಮರಣೆಯೊಂದಿಗೆ ಹೊಸಿಲು ಪೂಜೆ ಮಾಡ್ತಾ ನರಸಿಂಹದೇವರ ಸ್ತುತಿಗಳನ್ನು ಹೇಳ್ಕೊಳ್ಳಿ ಅಥವಾ ಕೇಳಿ. ದೇವರಿಗೆ ಬೆಳಿಗ್ಗೆ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಶಾಲಗ್ರಾಮ ಪೂಜೆ ಮಾಡ್ತಕ್ಕಂಥವರು, ಪ್ರತಿಮೆ ಪೂಜೆ ಮಾಡ್ತಕ್ಕಂಥವರು ಇದನ್ನು ಮಾಡಬಹುದು ಮತ್ತು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ವೈಶಾಖ ಮಾಸ ಆಗಿರೋದ್ರಿಂದ ನರಸಿಂಹದೇವರಿಗೆ ಪಾನಕ ತುಂಬ ವಿಶೇಷ. ಪಾನಕ ಕೋಸಂಬರಿ ನೈವೇದ್ಯವನ್ನು ಮಾಡಬೇಕು ಮತ್ತು ಬ್ರಾಹ್ಮಣ ಮುತ್ತೈದೆಯರಿಗೆ ಇದನ್ನು ಕೊಡಬೇಕು ಮತ್ತು ಪ್ರಸಾದವನ್ನು ಮನೆಯವರೆಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡಬೇಕು. ಇನ್ನು ಅಧಿಕಾರ ಇರ್ತಕ್ಕಂಥವರು ಮನ್ಯು ಸೂಕ್ತ ಪುನಶ್ಚರಣೆಯನ್ನು ಮಾಡಬೇಕು. ಈ ಮನ್ಯು ಸೂಕ್ತ ಪುನಶ್ಚರಣೆ ಕೇಳೋದ್ರಿಂದ ಅಥವಾ ಹೇಳೋದ್ರಿಂದ ಮನೆಯಲ್ಲಿ ಎಂಥದೇ ಸಮಸ್ಯೆ ಆಗಲಿ ಭಕ್ತಿಯಿಂದ ಹೃದಯದಲ್ಲಿ ನರಸಿಂಹದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಈ ಮನ್ಯು ಸೂಕ್ತವನ್ನು ಕೇಳಿದ್ರೂ ಸಾಕು, ಆ ಸಮಸ್ಯೆ ಆ ದಿನದಲ್ಲೇ ಪರಿಹಾರ ಆಗುತ್ತೆ. ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಅಷ್ಟು ಮನ್ಯು ಸೂಕ್ತಕ್ಕೆ ಇದು ಪ್ರಾಶಸ್ತ್ಯ ಮತ್ತು ಋಷಭ ಸೂಕ್ತ ಕೂಡ ಇಷ್ಟೇ ಫಲವನ್ನು ಕೊಡುತ್ತೆ. ಭೀಮಸೇನ ದೇವರು ದ್ವಾಪರದಲ್ಲಿ ಅವನ ತೊಡೆಯನ್ನು ಮುರಿದು ಅವನನ್ನು ನೆಲಕ್ಕೆ ಉರುಳಿಸ್ತಾರೆ. ಅವನು ನೆಲದಲ್ಲಿ ನರಳಾಡ್ತಿರ್ತಾನೆ ದುರ್ಯೋಧನ. ಅವನ ಪಾಪಗಳೆಲ್ಲ ಅವನ ಕಣ್ಮುಂದೆ ಬರ್ತಾ ಇರತ್ತೆ. ಅವನು ಕಣ್ಣು ಮುಚ್ಚಿ ನೋವಿಂದ ನರಳುತ್ತಿರ್ತಾನೆ. ನೋವು ಎಲ್ಲ ಅಷ್ಟು ನೋವು. ಭೀಮಸೇನ ದೇವರ ಏಟು ಅಂದರೆ ಅದು ಆ ನೋವು ಹೇಳೋ ಮಾತೇ ಇಲ್ಲ, ಅಷ್ಟು ನೋವು ಅದು. ಅವರ ಗದಾಪ್ರಹಾರ ತಿಂದರೆ ಆ ಮನುಷ್ಯ ಅವನಿಗೆ ಬೇರೆ ನರಕವೇ ಬೇಡ. ಅಂಥ ಸಮಯದಲ್ಲಿ ಅವನು ಆ ನರಳಾಡ್ತಿರ್ತಕ್ಕಂಥ ಸಮಯದಲ್ಲಿ ಭೀಮಸೇನ ದೇವರು ಆ ಯುದ್ಧ ಕೊನೆ ಆಗಿರುತ್ತೆ. ದುರ್ಯೋಧನ ಸತ್ತ ನಂತರ ಯುದ್ಧ ಕೊನೆಯದು. ಆ ಕೊನೆಯಲ್ಲಿ ಭೀಮಸೇನ ದೇವರು ನರ್ತನ ಮಾಡ್ತಾರೆ. ನರ್ತನ ಮಾಡ್ತಾ ಮನ್ಯು ಸೂಕ್ತ ತಮ್ಮ ಬಾಯಿಂದ ಆನಂದವಾಗಿ ಹೇಳ್ತಾ ಹೋಗ್ತಾರೆ. ಸರಾಗವಾಗಿ ಮನ್ಯು ಸೂಕ್ತವನ್ನು ಹೇಳ್ತಾ ನರ್ತನ ಮಾಡ್ತಾ ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಇಡೀ ಕುರುಕ್ಷೇತ್ರ ಯುದ್ಧವನ್ನು ಮನ್ಯು ಸೂಕ್ತದ ಮೂಲಕ ಅಲ್ಲಿ ಇದ್ದಂತಹ ಕೃಷ್ಣನಿಗೆ, ವೇದವ್ಯಾಸ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಅಂಥ ಮನ್ಯು ಸೂಕ್ತ, ಆ ಮನ್ಯು ಸೂಕ್ತ ಯಾರು ಕೇಳುತ್ತಾರೋ ಅವರಿಗೆ ಯಾವುದೇ ಸಮಸ್ಯೆ, ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ಅದು ತಕ್ಷಣದಲ್ಲಿ ಪರಿಹಾರ ಆಗುತ್ತೆ. ಅಷ್ಟು ಮಹಿಮೆ. ಹೃದಯದಲ್ಲಿ ನರಸಿಂಹದೇವರನ್ನು ಭಕ್ತಿಯಿಂದ ಧ್ಯಾನ ಮಾಡಬೇಕು. ಇದನ್ನು ಭಕ್ತಿಯಿಂದ ಕೇಳಬೇಕು. ಇನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ನರಸಿಂಹಸ್ತುತಿ, ನಖಸ್ತುತಿಗಳನ್ನು ಪಾರಾಯಣ ಮಾಡಬಹುದು. ವಿಜಯೇಂದ್ರ ತೀರ್ಥರು ಮಾಡಿರ್ತಕ್ಕಂಥ ನರಸಿಂಹಸ್ತುತಿಗಳು, ಪ್ರಹ್ಲಾದರಾಜರು ಮಾಡಿರ್ತಕ್ಕಂಥ ಅನೇಕ ಸ್ತುತಿಗಳು ಇದೆ. ಪಾರಾಯಣ ಮಾಡಲಿಕ್ಕೆ ಆದಂಥವರು ಪಾರಾಯಣ ಮಾಡಬಹುದು. ಶ್ರವಣ ಮಾಡೋಕ್ಕೆ ಅಧಿಕಾರ ಇರ್ತಕ್ಕಂಥ ಎಲ್ಲರಿಗೂ ಅಧಿಕಾರ ಇದೆ. ಶ್ರವಣ ಎಲ್ಲರೂ ಮಾಡಬಹುದು. ಹಾಗಾಗಿ ಎಲ್ಲರೂ ಶ್ರವಣವನ್ನು ಕೂಡ ಮಾಡಬಹುದು. ಪ್ರತಿಯೊಬ್ಬರೂ ಕೂಡ ಈ ರೀತಿಯಾದಂತಹ ನರಸಿಂಹದೇವರ ಆರಾಧನೆಯನ್ನು ಮಾಡಬೇಕು. ಆದರೆ ಯಾರಿಗೆ ಅನುಕೂಲ ಇಲ್ಲ, ಮನೆಯಲ್ಲಿ ಮಡಿಮೈಲಿಗೆ ಇರೋದಿಲ್ಲ, ಆರಾಧನೆ ಮಾಡಲಿಕ್ಕೆ ಇಷ್ಟೆಲ್ಲ ನಮಗೆ ಷೋಡಶೋಪಚಾರ ಪೂಜೆ, ಅಭಿಷೇಕ ಮಾಡಲಿಕ್ಕೆ, ನೈವೇದ್ಯ ಮಾಡಲಿಕ್ಕೆ ಶಕ್ತಿ ಇಲ್ಲ ಅಂದವರು ಭಕ್ತಿಯಿಂದ ಅನುಸಂಧಾನವನ್ನು ಮಾಡಿಕೊಂಡು ನರಸಿಂಹದೇವರ ಚರಿತ್ರೆ ಅಥವಾ ಈ ಸ್ತೋತ್ರಗಳನ್ನು ಕೇಳೋದ್ರಿಂದ ಅಷ್ಟೇ ಪುಣ್ಯ ಬರುತ್ತೆ. ಆದರೆ ಸರ್ವಥಾ ಯಾರೂ ಈ ಆಚರಣೆಯನ್ನು ಮಾತ್ರ ಬಿಡಬಾರ್ದು ಮತ್ತು ಅವರವರ ಅನುಸಂಧಾನಕ್ಕೆ, ಅವರವರ ಅನುಕೂಲಕ್ಕೆ ತಕ್ಕಂತೆ ನರಸಿಂಹದೇವರ ಆರಾಧನೆಯನ್ನು ಮಾಡಲೇಬೇಕು. ಒಟ್ಟು ನರಸಿಂಹದೇವರ ಸ್ಮರಣೆಯನ್ನು ಮಾತ್ರ ಜೀವನದಲ್ಲಿ ಬಿಡಲೇಬಾರದು. ನಾಳೆ ಇನ್ನೂ ವಿಶೇಷ. ಇಷ್ಟೇ ಇದರ ಅಭಿಪ್ರಾಯ. ಸಾಯಂಕಾಲ ಹೊಸ್ತಿಲು ಪೂಜೆಯನ್ನು ಮಾಡುವಾಗ ಹಿರಣ್ಯಕಶಿಪು ಸಂಹಾರ ಮಾಡಿ ಹಿರಣ್ಯಕಶಿಪುವನ್ನು ಕೊಂದು ಪ್ರಹ್ಲಾದರಾಜರಿಗೆ ಅನುಗ್ರಹ ಮಾಡಿದ ಪರ್ವಕಾಲದಲ್ಲಿ ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ಕೊಂದು ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಜಾಗೃತ ಮಾಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇಂಥ ಪರ್ವಕಾಲದಲ್ಲಿ ಕೆಲವು ನರಸಿಂಹದೇವರ ಕ್ಷೇತ್ರಗಳನ್ನು ನೋಡೋಣ. ದೇವರಾಯನ ದುರ್ಗ, ತುಮಕೂರು ಜಿಲ್ಲೆ. ಇಲ್ಲಿ ಭೋಗ ನರಸಿಂಹದೇವರು,
ಕೆಳಗಿನ ಬೆಟ್ಟ ದುರ್ವಾಸ ಮುನಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಯೋಗ ನರಸಿಂಹದೇವರು ಮೇಲಿನ ಬೆಟ್ಟ ಬ್ರಹ್ಮದೇವರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಇನ್ನು ಸಿ ಬಿ ಲಕ್ಷ್ಮೀ ನರಸಿಂಹ ಸಿರಾ ತುಮಕೂರಿಂದ ಸಿರಾಗೆ ಹೋಗ್ತಕ್ಕಂಥ ರಸ್ತೆಯಲ್ಲಿದೆ. ಇಲ್ಲಿ ನರಸಿಂಹದೇವರು ಸ್ವಯಂ ವ್ಯಕ್ತ ಶಾಲಿಹೋತ್ರ ಅಂತ ಮುನಿಗಳಿಗೆ ಪ್ರತ್ಯಕ್ಷವಾಗಿದ್ದಾರೆ. ಮೈಸೂರು ಜಿಲ್ಲೆಯ ಮಾರೇನಹಳ್ಳಿ ನರಸಿಂಹದೇವರು ಈ ದೇವಸ್ಥಾನ 1200 ವರ್ಷಗಳಷ್ಟು ಹಳೆಯದು. ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಟಿ ನರಸೀಪುರ ಮೈಸೂರು ಜಿಲ್ಲೆ. ಇದು ಕಾವೇರಿ ಕಪಿಲ ಸಂಗಮದಲ್ಲಿದೆ. ಕೈಯಲ್ಲಿ ಗುಲಗಂಜಿ ಹಿಡಿದಿರ್ತಕ್ಕಂಥ ನರಸಿಂಹದೇವರು ಈ ಕ್ಷೇತ್ರದ ಸೇವನೆಯಿಂದ ಸಿಗ್ತಕ್ಕಂಥ ಪುಣ್ಯ ಕಾಶಿಗಿಂತ ಒಂದು ಗುಲಗಂಜಿ ತೂಕ ಹೆಚ್ಚು ಇದೆ ಅಂತ ಹೇಳಿ ತೋರಿಸ್ತಿದ್ದಾರೆ. ಯೋಗ ನರಸಿಂಹಸ್ವಾಮಿ ಮೇಲುಕೋಟೆ. ಇಲ್ಲಿನ ನರಸಿಂಹದೇವರು ಪ್ರಹ್ಲಾದರಾಜರಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಈ ಕ್ಷೇತ್ರ ದೇಗುಲಗಳ ನಾಡು ಅಂತ ಹೇಳಿ ಪ್ರಸಿದ್ಧ ಆಗಿದೆ. ಕುಬೇರ ನರಸಿಂಹಸ್ವಾಮಿ ದೇವಸ್ಥಾನ ಸೋಮನಾಥ್ಪುರ ಮೈಸೂರು ಜಿಲ್ಲೆ. ಇಲ್ಲಿ ನರಸಿಂಹಸ್ವಾಮಿ ವಿಶೇಷ ಏನಂದರೆ ತನ್ನ ಹೆಬ್ಬೆರಳ ಮೇಲೆ ಇಡೀ ವಿಗ್ರಹವನ್ನು ನಿಲ್ಲಿಸ್ಕೊಂಡಿರೋದು. ಪಕ್ಕದಲ್ಲಿ ಲಕ್ಷ್ಮೀದೇವಿಯ ಗುಡಿ ಇದೆ, ಕುಬೇರನ ವಿಗ್ರಹವೂ ಕೂಡ ಇದೆ. ಈ ದೇವಸ್ಥಾನದ ಹಿಂಬದಿಯ ಕಾವೇರಿ ದಡದಲ್ಲಿ ಶ್ರೀರಾಮಚಂದ್ರ ದೇವರು ವಿಶ್ರಮಿಸಿದ್ರು ಅಂತ ಹೇಳ್ತಾರೆ. ಶ್ರೀ ಅಂಗಾರಕ ನರಸಿಂಹಸ್ವಾಮಿ ಮುಳುಬಾಗಿಲು ನರಸಿಂಹತೀರ್ಥ ಅಂತಲೇ ಇದಕ್ಕೆ ಹೆಸರು. ಶ್ರೀ ಅಕ್ಷೋಭ್ಯ ತೀರ್ಥರು ತಮ್ಮ ಕರಕಮಲದಲ್ಲಿ ಮೂಡಿದ ಈ ಮೂರ್ತಿ ಮುಳುಬಾಗಿಲಿನಲ್ಲಿ ಇದೆ. ಅಂದರೆ ಜಾಗೃತ ಸ್ಥಳ ಇದು. ಶ್ರೀಪಾದರಾಜರ ಮೂಲ ಬೃಂದಾವನ ಇದೆ ಇಲ್ಲಿ. ಅಕ್ಷೋಭ್ಯ ತೀರ್ಥರು ಈ ಅಂಗಾರದಲ್ಲಿ ನರಸಿಂಹದೇವರ ಚಿತ್ರವನ್ನು ಬರೆದಿದ್ದಾರೆ. ಆದರೆ ಈಗ ಅದು ಅಂಗಾರದಲ್ಲಿ ಬರೆದಿರ್ತಕ್ಕಂಥದ್ದು ತುಂಬ ದಪ್ಪನಾಗಿ ಕಾಣುತ್ತೆ. ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶ್ರೀ ಹನುಮಂತ ದೇವರು ಇಲ್ಲಿ ಇದೆ. ಶೂರ್ಪಾಲಿ ಶ್ರೀ ಲಕ್ಷ್ಮೀ ನರಸಿಂಹದೇವರು ಬಾಗಲಕೋಟೆ. ಇಲ್ಲಿ ಶ್ರೀ ಪರಶುರಾಮ ದೇವರು ಬಂದು ವಿಶ್ರಮಿಸಿದರು ಅಂತ ಹೇಳಿ ಶೂರ್ಪಾಲಿ ನರಸಿಂಹ ದೇವಸ್ಥಾನದ ಮುಂದಿರ್ತಕ್ಕಂಥ ಅಶ್ವತ್ಥ ಮರ ಇದೆ ಅಂತ ಹೇಳಿ ಇನ್ನೂ ಅದಕ್ಕೆ ಪ್ರತೀತಿ ಇದೆ. ಕೃಷ್ಣಾ ನದಿಯ ದಂಡೆಯ ಮೇಲೆ ಈ ಕ್ಷೇತ್ರ ಇದೆ. ತುಂಬ ಪ್ರಸಿದ್ಧಿಯಾದಂತಹ ಜಾಗೃತವಾದ ಸ್ಥಳ. ಶ್ರೀ ಝರಣಿ ನರಸಿಂಹ ಬೀದರ್. ಎದೆಮಟ್ಟದ ನೀರಿನಲ್ಲಿ ಸುಮಾರು 1/2 ಕಿಲೋಮೀಟರ್ ಗುಹೆಯಲ್ಲಿ ನಡೆದು ಹೋದರೆ ನರಸಿಂಹದೇವರ ದರ್ಶನ ಆಗುತ್ತೆ. ಜರ ಅಂತ ರಾಕ್ಷಸನ ಅವನ ಕೋರಿಕೆಯ ಮೇಲೆ ಇಲ್ಲಿ ಭಗವಂತ ನೆಲೆಸಿರುವುದು ತುಂಬ ಅಪರೂಪದಂತಹ ಮೂರ್ತಿ. ತೊರವಿ ನರಸಿಂಹ ವಿಜಯಪುರ ಜಿಲ್ಲೆ. ಇದು ಕೂಡ ಗುಹಾಲಯ. 4 ಅಡಿ ಜಾಗದಲ್ಲಿ ಮೆಟ್ಲು ಇಳಿದು ಸುರಂಗದಂತಿರುವ ಸ್ಥಳದಲ್ಲಿ ಇಳಿದು ಹೋದರೆ 3 ಅಡಿ ಎತ್ತರದ ಅಷ್ಟಭುಜ ನರಸಿಂಹದೇವರ ದರ್ಶನ ಆಗುತ್ತೆ. 10ನೇ ಶತಮಾನದಲ್ಲಿ ಚಾಲುಕ್ಯರ ಶತಮಾನದಲ್ಲಿ ರೂಪುಗೊಂಡಂತಹ ಈ ಸ್ಥಳ ಅತ್ಯಂತ ಪ್ರಸಿದ್ಧಿ. ಪಕ್ಕದಲ್ಲೇ ಲಕ್ಷ್ಮೀ ಹಾಗೂ ಪ್ರಹ್ಲಾದರ ವಿಗ್ರಹ ಇದೆ. ನರಸಿಂಹ ತೀರ್ಥ ಅಂತ ಹೇಳಿ ಒಂದು ಪುಷ್ಕರಣಿ ಕೂಡ ಇಲ್ಲಿ ಇದೆ. ತುಂಬ ಸುಂದರವಾಗಿದೆ ತೊರವಿ ನರಸಿಂಹ. ಶ್ರೀ ಘಾಟಿ ಸುಬ್ರಹ್ಮಣ್ಯ ನರಸಿಂಹ. ಸುಮಾರು 600 ವರ್ಷಗಳ ಕಾಲ ಹಳೆಯ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ ಅಪರೂಪ. ಇದು ಹುತ್ತದಲ್ಲಿ ಸಿಕ್ಕಿದೆ. ಒಬ್ಬ ವ್ಯಾಪಾರಿ ಬ್ರಾಹ್ಮಣನ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಬಳ್ಳಾರಿ ಜಿಲ್ಲೆಯ ಸೊಂಡೂರು ರಾಜನ ಸಹಾಯದಿಂದ ಈ ದೇಗುಲವನ್ನು ನಿರ್ಮಾಣ ಮಾಡ್ತಾರೆ. ಕನಕಗಿರಿ ನರಸಿಂಹ ಗಂಗಾವತಿ. ಹಂಪೆಯ ಸನಿಹದಲ್ಲಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ನರಸಿಂಹದೇವರು ಲಿಂಗರೂಪದ ಉದ್ಭವ ಮೂರ್ತಿ. ಕನಕ ಅಂತ ಒಬ್ಬ ಹೆಸರಿನ ಮುನಿಯು ಪ್ರಾರ್ಥನೆ ಮಾಡಿ ನರಸಿಂಹದೇವರನ್ನು ಈ ಕ್ಷೇತ್ರದಲ್ಲಿ ನೆಲೆಸುವಂತೆ ಪ್ರಾರ್ಥನೆ ಮಾಡ್ತಾರೆ. ಇದು ಇತಿಹಾಸ. ಇದು ಅನೇಕ ಶಿಲ್ಪಕಲೆಗಳಿಂದ ಶ್ರೀಮಂತವಾಗಿದೆ. ಇನ್ನು ಅಹೋಬಿಲದಲ್ಲಿರ್ತಕ್ಕಂಥ 9 ನಾರಸಿಂಹದೇವರು. ಮೊದಲನೇದು ಯೋಗ ನಾರಸಿಂಹ. ನವನಾರಸಿಂಹ ಕ್ಷೇತ್ರಗಳನ್ನು ಒಳಗೊಂಡಂತಹ ಈ ಕ್ಷೇತ್ರ ಆಂಧ್ರ ಪ್ರದೇಶದ ಅರಣ್ಯದಲ್ಲಿದೆ. ಈ ಯೋಗ ನರಸಿಂಹದೇವರು ಕೆಳಗಿನ ಬೆಟ್ಟದಲ್ಲಿ ಇದೆ. ಎರಡನೇದು ಛತ್ರವಟ ನರಸಿಂಹ. ಇಲ್ಲಿ 9 ನರಸಿಂಹದೇವರ ಮೂರ್ತಿಗಳಲ್ಲಿ ಛತ್ರವಟ ನರಸಿಂಹ ಮೂರ್ತಿಯೇ ದೊಡ್ಡದು. ತಾಳ ಹಾಕುತ್ತಿರುವ ಭಂಗಿಯಲ್ಲಿರ್ತಕ್ಕಂಥ ಈ ನರಸಿಂಹ ಸಂಗೀತ ಪ್ರೇಮಿ ಅಂತ ಹೇಳಿ ಅಲ್ಲಿನ ಪ್ರತೀತಿ. ಶ್ರೀ ವರಾಹ ಅಥವಾ ಕ್ರೋಢ ನರಸಿಂಹ. ವೇದಾದ್ರಿ ಹಾಗೂ ಗರುಡಾದ್ರಿ ಪರ್ವತಗಳ ನಡುವೆ ಈ ವರಾಹ ದೇವಾಲಯ ಇದೆ. ಹಿರಣ್ಯಾಕ್ಷನನ್ನು ಕೊಂದ ಈ ವರಾಹ ಮೂರ್ತಿಗೆ ಸಿಂಹದ ಬಾಲ ಇದೆ. ಶ್ರೀ ಮಾಲೋಲ ನರಸಿಂಹ. ಮಾಲೋಲ ನರಸಿಂಹ ಲಕ್ಷ್ಮಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಶಾಂತಮೂರ್ತಿಯಾಗಿ ನೆಲೆಸಿದ್ದಾನೆ. ಅಭಯ ಹಸ್ತವುಳ್ಳ ಈ ನರಸಿಂಹದೇವರ ದೇವಸ್ಥಾನದ ಬಲದ ಸಣ್ಣ ದಾರಿಯಲ್ಲಿ ಹೋದರೆ ಪ್ರಹ್ಲಾದನ ಒಂದು ಗುರುಕುಲ ಇದೆ. ಪ್ರಹ್ಲಾದ ಗುರುಕುಲದಲ್ಲೂ ಕೂಡ ಯೋಗ ಭಂಗಿಯಲ್ಲಿ ಕುಳಿತಿರುವ ನರಸಿಂಹದೇವರ ಮೂರ್ತಿ ಇದೆ. 5ನೇದು ಶ್ರೀ ಜ್ವಾಲಾ ನರಸಿಂಹ. ಜ್ವಾಲಾ ನರಸಿಂಹ ಈ ನವನಾರಸಿಂಹ ಕ್ಷೇತ್ರಗಳಲ್ಲಿರ್ತಕ್ಕಂಥ ಅತಿ ಎತ್ತರದ ದೇವಸ್ಥಾನ. ಅಷ್ಟಭುಜಗಳಿಂದ ಕೂಡಿದ ಹಿರಣ್ಯಕಶಿಪುವನ್ನು ಸೀಳುವ ಭಂಗಿಯಲ್ಲಿ ಈ ಮೂರ್ತಿ ಇದೆ. ಪಕ್ಕದಲ್ಲೇ ರಕ್ತಗುಂಡಂ ಎಂಬ ನೀರಿನ ಕುಂಡವಿದೆ. ದೇವಸ್ಥಾನದಿಂದ ಇನ್ನೂ ಮೇಲೆ ಹೋದರೆ ಶ್ರೀ ನರಸಿಂಹದೇವರು ಉದ್ಭವಿಸಿದ ಸ್ತಂಭ ಇದೆ. ಇದಕ್ಕೆ ಉಗ್ರಸ್ತಂಭ ಅಂತ ಹೇಳಿ ಕರೀತಾರೆ. 6ನೇದು ಶ್ರೀ ಅಹೋಬಿಲ ನರಸಿಂಹ. ಮಾಲೋಲ ನರಸಿಂಹ ದೇವರಿಂದ ಕೆಳಗಿಳಿದು ಬಂದರೆ ಬೆಟ್ಟದ ಕೆಳಗಿನ ಪ್ರದೇಶದಲ್ಲಿರ್ತಕ್ಕಂಥ ಮೂರ್ತಿಯೇ ಈ ನರಸಿಂಹ. ಬಿಲದಲ್ಲಿರುವ ಈ ನರಸಿಂಹ ಮೂರ್ತಿಯ ಶಾಲಿಗ್ರಾಮ ಶಿಲೆಯಿಂದ ಕೂಡಿದೆ.
7 ಭಾರ್ಗವ ನರಸಿಂಹ. ಸುಮಾರು 125-130 ಮೆಟ್ಲುಗಳು ಹತ್ತಿ ಹೋದರೆ ಭಾರ್ಗವ ನರಸಿಂಹನ ದರ್ಶನ ಪಡೆಯಬಹುದು. ಈ ದೇವಸ್ಥಾನ ಕಾಡಿನಲ್ಲಿ ನಿರ್ಜನ ಪ್ರದೇಶದಲ್ಲಿದೆ. ದೇವಸ್ಥಾನದ ಪಕ್ಕದಲ್ಲಿ ಪುಷ್ಕರಣಿ ಇರುವುದು ತುಂಬ ವಿಶೇಷ. ಶಂಖಚಕ್ರ 2 ಕೈಗಳಲ್ಲಿ, ಮತ್ತೆರಡು ಕೈಗಳಲ್ಲಿ ಹಿರಣ್ಯಕಶಿಪುವನ್ನು ಸೀಳುತ್ತಿರ್ತಕ್ಕಂಥ ಭಂಗಿ ಈ ಮೂರ್ತಿಯಲ್ಲಿ ಕಾಣಬಹುದು. 8ನೇದು ಪಾವನ ನರಸಿಂಹ. ಬಲು ದುರ್ಗಮವಾದಂತಹ ದಾರಿಯಲ್ಲಿ ಕಾಡಿನೊಳಗೆ ಸುಮಾರು 8 ಕಿಲೋಮೀಟರ್ ದೂರವನ್ನು ಜೀಪಿನ ಮುಖಾಂತರ ಹೋದರೆ ಈ ದೇವಸ್ಥಾನವನ್ನು ತಲುಪಬಹುದು. ದೇವಸ್ಥಾನದ ಸುತ್ತ ಅತಿ ಎತ್ತರದ ಬೆಟ್ಟಗಳು ಇಲ್ಲಿ ಕಾಣಿಸುತ್ತೆ. ಭಾರದ್ವಾಜ ಮುನಿಗಳು ಪ್ರತ್ಯಕ್ಷೀಕರಿಸಿಕೊಂಡಿದ್ದಾರೆ. ಈ ನರಸಿಂಹದೇವರು ಶಾಂತಮೂರ್ತಿ. ಭಾರದ್ವಾಜ ಮುನಿಗಳಿಗೆ ದರ್ಶನವನ್ನು ಕೊಟ್ಟಂತಹ ಈ ಸ್ವಾಮಿ ನರಸಿಂಹ ಶಾಂತಮೂರ್ತಿ. ಲಕ್ಷ್ಮಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಭಕ್ತರಿಗೆ ಅಭಯಪ್ರದನಾದ ಈ ದೇವರ ದರ್ಶನ ಅತ್ಯದ್ಭುತವಾದ ಅನುಭವವನ್ನು ಕೊಡುವುದು ಮಾತ್ರ ಅತ್ಯಂತ ಸತ್ಯ. 9ನೇದು ಶ್ರೀ ಪ್ರಹ್ಲಾದ ವರದ ನಾರಸಿಂಹ. ಅಹೋಬಿಲಂ ಪಟ್ಟಣದಲ್ಲಿರ್ತಕ್ಕಂಥ ಈ ದೇವಸ್ಥಾನ ಈ ನವನಾರಸಿಂಹ ಕ್ಷೇತ್ರಗಳುಳ್ಳ ಅಹೋಬಿಲದಲ್ಲಿ ಇರುವ ಅತ್ಯಂತ ದೊಡ್ಡದಾದಂತಹ ದೇವಸ್ಥಾನ. ಈ ನಾರಸಿಂಹನನ್ನು ಸ್ವತಃ ಶ್ರೀನಿವಾಸ ದೇವರು ಕಲ್ಯಾಣ ಮಾಡಿಕೊಳ್ಳುವ ಮುಂಚೆ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳಿ ಪ್ರತೀತಿ ಇದೆ. ಗೋಡೆ ಕಂಬಗಳ ಮೇಲಿನ ಈ ಕೆತ್ತನೆ ಅಪರೂಪದ ಚಿತ್ತಾರ ಮನಮೋಹಕವಾಗಿದೆ. ಇನ್ನು ಪಾನಕ ನರಸಿಂಹ, ಇದು ಮಂಗಳಗಿರಿ, ಗುಂಟೂರು, ಆಂಧ್ರ ಪ್ರದೇಶದಲ್ಲಿದೆ. ಕೃತಯುಗದಲ್ಲಿ ತೋತಾದ್ರಿ, ತ್ರೇತಾಯುಗದಲ್ಲಿ ಸ್ತುತ್ಯಾದ್ರಿ, ದ್ವಾಪರದಲ್ಲಿ ಮುಖ್ಯಾದ್ರಿ, ಕಲಿಯುಗದಲ್ಲಿ ಮಂಗಳಾದ್ರಿ ಅಂತ ಈ ಬೆಟ್ಟವನ್ನು ಕರೀತಾರೆ. ಇಲ್ಲಿ ಶ್ರೀ ನರಸಿಂಹದೇವರು ಪಾನಕವನ್ನು ಸ್ವೀಕಾರ ಮಾಡಿ ತನ್ನ ಕ್ರೋಧವನ್ನು ನಿಗ್ರಹಿಸಿ ಶಾಂತರಾಗ್ತಾರೆ ಅಂತ ನಂಬಿಕೆ ತುಂಬ ಹಳೇದಿದು. ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ಈ ವಿಶೇಷ ನರಸಿಂಹದೇವರ ದೇವಸ್ಥಾನದಲ್ಲಿ ಭಕ್ತರು ನೀಡ್ತಕ್ಕಂಥ ಬೆಲ್ಲದ ಪಾನಕವನ್ನು ಅರ್ಧ ದೇವರಿಗೆ ಸಮರ್ಪಣೆ ಮಾಡಿ ಉಳಿದ ಅರ್ಧವನ್ನು ಭಕ್ತರಿಗೆ ನೀಡ್ತಕ್ಕಂಥ ಸಂಪ್ರದಾಯ ಈಗಲೂ ನಾವು ನೋಡಬಹುದು. ಇನ್ನು ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ, ಬೆಂಗಳೂರು ಉತ್ತರಾದಿಮಠ. ಇಲ್ಲಿ ಶ್ರೀ ಸತ್ಯಾತ್ಮ ತೀರ್ಥರಿಂದ ಅವರಿಂದ ಪ್ರತಿಷ್ಠಾಪನೆ ಮಾಡಲ್ಪಟ್ಟ ಈ ಭವ್ಯ ಮೂರ್ತಿ ಪ್ರತಿನಿತ್ಯ ನೂರಾರು ಭಕ್ತರುಗಳಿಗೆ ಅನುಗ್ರಹವನ್ನು ಮಾಡ್ತಾ ಮೆರಿತಾ ಇದೆ. ಅಷ್ಟು ಸುಂದರವಾದಂತಹ ನರಸಿಂಹದೇವರು ಇಲ್ಲಿ ದಿಗ್ವಿಜಯ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳಿ. ಹೀಗೆ ಅನೇಕ ನರಸಿಂಹದೇವರನ್ನು ನಾವು ನೋಡಬಹುದು. ಸಾವನದುರ್ಗ ನರಸಿಂಹದೇವರು, ಸುವರ್ಣಮುಖಿ ನರಸಿಂಹದೇವರು, ಗುರು ನರಸಿಂಹಸ್ವಾಮಿ ಸಾಲಿಗ್ರಾಮ ಉಡುಪಿ ಜಿಲ್ಲೆ ಈ ನರಸಿಂಹದೇವರು, ಅಭಯ ನರಸಿಂಹಸ್ವಾಮಿ ದೇವಸ್ಥಾನ ಹಾದಿಗಲ್ಲು. ಹೀಗೆ ಅನೇಕ ನರಸಿಂಹದೇವರುಗಳನ್ನು ನಾವು ಸ್ಮರಣೆಯನ್ನು ಮಾಡಿಕೊಂಡು ಈ ದಿನ ವಿಶೇಷವಾಗಿ ಅವರ ಪೂಜೆಯನ್ನು ಮಾಡೋಣ, ಅವರ ಆರಾಧನೆಯನ್ನು ಮಾಡೋಣ, ಅವರಿಗೆ ಧ್ಯಾನವನ್ನು ಮಾಡಿ ಅರ್ಘ್ಯವನ್ನು ಕೊಡೋಣ. ಧ್ಯಾನ ಮತ್ತು ಅರ್ಘ್ಯದ ಮಂತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಹೊಸಲು ಪೂಜೆಯ ಕ್ರಮವನ್ನು ಕೂಡ ಅದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಅದೇ ರೀತಿ ಎಲ್ಲರೂ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ನರಸಿಂಹದೇವರ ಆರಾಧನೆಯನ್ನು ತಮ್ಮ ತಮ್ಮ ಅನುಸಂಧಾನಕ್ಕೆ ತಕ್ಕಂತೆ, ಅನುಕೂಲಕ್ಕೆ ತಕ್ಕಂತೆ ಮಾಡಿ. ಖಂಡಿತ ಎಲ್ಲರೂ ಮಾಡಿ. ಎಲ್ಲರೂ ಮಾಡಬಹುದಂತ ಸುಲಭವಾಗಿ ಮಾಡಬಹುದು ಅಂದರೆ ಭಜನೆ, ನರಸಿಂಹದೇವರ ಭಜನೆ, ರಾಘವೇಂದ್ರ ಸ್ವಾಮಿಗಳ ಭಜನೆ, ತಾರತಮ್ಯದಲ್ಲಿ ದೇವರ ಭಜನೆಯನ್ನು ಮಾಡ್ತಾ ಈ ದಿನವನ್ನು ಕಳೆಯೋಣ. ಎಲ್ಲರಿಗೂ ನರಸಿಂಹ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಮಧ್ವೇಶ ಅರ್ಪಣ ಮಸ್ತು.